ಯಾಕೆ ಹಾಲು ತೋರಿಸಿ ಮಾನಮರದ ಹೋಗ್ಬಿಡುತ್ತಾ ತೋರ್ಸಲ್ಲು. ಸೀಸನ್ ಮುಗಿತಾ ಬಂತು, ಇವಾಗ ತಿನ್ಕೊಂಡ್ರೆ ತಿನ್ಕೊಂಡಂಗೆ. ಹಂಗಾಗಿ ಕಣ್ಣು ಒಳಗೆ ಬೆಂಕಿ ಹಾಕ್ತಂಗೆ ಆಯ್ತು ಹಂಗೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣೇಶು ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕಿರಣ್ ಆಫೀಸಿಗೆ ಹೋಗಿದ್ದಾರೆ. ಸಂಜೆ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಇರಬೇಕು ಅವ್ರಿಗೆ. ಸೊ ಹಾಗಾಗಿ ಪ್ರತಿದಿನ ಬರೀ ನಾನು ಚುರುಮುರಿ ಮಾಡ್ತಾಯಿದ್ದೆ ಅಥವಾ ಏನಾದರೂ ಕಾಫಿ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋದು ಅದು ಇದು ಏನಾದರೂ ಮಾಡ್ತಾಯಿದ್ದೆ. ತುಂಬ ದಿನ ಆದಮೇಲೆ ಒಂದು ಯೂಟ್ಯೂಬ್ ಚಾನಲ್ಗೂ ಅಷ್ಟೇ ಒಂದು ನಾನು ರೆಸಿಪೀಸ್ನ ಶೇರ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ವೆಜ್ ಮೋಮೋಸ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಸೊ ರೆಡಿ ಮಾಡ್ಕೊತಿರ್ಬೇಕಾದ್ರೆ ನೆನಪಾಯಿತು, ಯಾಕೋ ಇದನ್ನು ಒಂದು ವೀಡಿಯೋ ಮಾಡ್ಬೋದು, ಹಿಂಗಿದ್ರೆ ನಾನು ರೆಸಿಪಿ ಶೇರ್ ಮಾಡಿಲ್ವಲ್ಲ, ತುಂಬ ದಿನ ಆಯಿತು ಈ ರೆಸಿಪೀಸ್ ವೀಡಿಯೋ ಎಲ್ಲ ಮಾಡಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ಈ ಒಂದು ವೆಜ್ ಮೋಮೋಸ್ ತುಂಬ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ. ಸೊ ಹೇಗೆ ಮಾಡೋದು ಅಂತ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಟ್ ರೆಸಿಪಿ ಹೆಂಗೆ ಮಾಡೋದು ಏನು ಅಂತ ಎಲ್ಲ ಗೊತ್ತು, ಬಟ್ ಒಂದ್ಸಲಿನೂ ಟ್ರೈ ಮಾಡಿರಲಿಲ್ಲ. ನನಗೂ ಅಷ್ಟು ಮೋಮೋಸ್ ಇಷ್ಟ ಆಗಲ್ಲ. ತಿಂದಿರೋದು ಒಂದೇ ಟೈಮು, ಬಟ್ ನನಗೆ ಅಲ್ಲೇ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಮನೇಲಿ ಟ್ರೈ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಮಾಡೋಣ. ಇವಾಗ ಕ್ಯಾಬೇಜ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಯಾಬೇಜ್ನ ಕೈಯಲ್ಲಿ ಕಟ್ ಮಾಡೋಕ್ಕಿಂತ ಈ ಒಂದು ಕಟರಲ್ಲಿ ಕಟ್ ಮಾಡಿದ್ರೆ ನೀಟಾಗಿ ಚಿಕ್ಕದಾಗಿ ಕಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕಟರಲ್ಲಿ ನಾನು ಇವತ್ತು ಕಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಕ್ಯಾಬೇಜ್ನ ಕಟ್ ಮಾಡಾಯಿತು ನೋಡಿ, ಎಷ್ಟು ನೀಟಾಗಿ ಚಿಕ್ಕದಾಗಿ ಕಟ್ಟಾಗಿದೆ ಅಂತ. ಸೊ ಇವಾಗ ಆನಿಯನ್ನ ಕಟ್ ಮಾಡಬೇಕು. ಸೊ ಇಷ್ಟಿಷ್ಟು ದಪ್ಪ ಕಟ್ ಮಾಡೋದಕ್ಕೇ ನನ್ನ ಕಣ್ಣಿನ ಪರಿಸ್ಥಿತಿ ಈ ಥರ ಆಗ್ಬಿಟ್ಟಿದೆ. ಎಷ್ಟು ಖಾರ ಇದೆ ಅಂದರೆ ಇವಾಗಿನ ಈರುಳ್ಳಿ, ಅಪ್ಪ ದೇವ್ರೆ, ಖಾರ ಕಡಿಮೆ ಇರೋ ಈರುಳ್ಳಿ ಕೊಡಪ್ಪ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಣ್ಣು ಒಳಗೆ ಬೆಂಕಿ ಹಾಕ್ತಂಗೆ ಆಯ್ತು ಹಂಗೆ. ಸೊ ಇವಾಗ ಈರುಳ್ಳಿನ ಇದೇ ಥರ ಚಿಕ್ಕದಾಗಿ ಕಟ್ ಮಾಡಬೇಕು. ಮತ್ತು ಇದ್ರ ಜೊತೆಗೆ ಕ್ಯಾರೆಟು ಬೀನ್ಸನ್ನು ಕೂಡ ಆ್ಯಡ್ ಮಾಡ್ಬೋದು. ಇವಾಗ ಸದ್ಯ ಕ್ಯಾರೆಟ್ ಇಲ್ಲ, ಬರೀ ಬೀನ್ಸ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನೀಟಾಗಿ ಇದೆ. ನಾನು ಇವಾಗ ಕ್ಯಾಬೇಜ್ನ ಯಾವ ಥರ ಚಾಪ್ ಮಾಡಿದ್ದೀನಿ ಅದೇ ಥರ ಚಾಪ್ ಮಾಡಬೇಕು. ಫಸ್ಟು ಮಾಡಿಕೊಂಡು ಬರೋಣ. ಸೊ ನಮ್ಮ ಮನೇಲಿ ಬೀನ್ಸ್ನ ನಾನು ತೊಗೊಬಂದಿರಲಿಲ್ಲ. ನಮ್ಮ ಪಕ್ಕದ ಮನೇಲಿ ಒಬ್ಬರು ಅಕ್ಕ ಇದ್ದಾರೆ. ನಮ್ಮೂರ ಕಡೆಯವರು ಅಂದರೆ ಚಿಕ್ಕಮಂಗ್ಳೂರು ಅವರು ಆ್ಯಕ್ಚುಲಿ. ಅವ್ರ ಮನೇಲಿ ಈ ತರಕಾರಿ ಎಲ್ಲ ಬೆಳೀತಾರಂತೆ. ಸೊ ಹಾಗಾಗಿ ನಮಗೆ ಬೀನ್ಸ್ ಎಲ್ಲ ತಂದುಕೊಟ್ಟಿದ್ರು. ಸೊ ಬೀನ್ಸ್ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತಂದರೆ, ನಾವು ಅಂಗಡಿಲೆಲ್ಲ ತಂದರೆ ನಿಜವಾಗ್ಲೂ ಹಿಂಗಿರಲ್ಲ. ಹಾಗೆ ಮೆಣಸಿನ್ಕಾಯಿನೂ ಅದರೊಳಗಿತ್ತು, ನಾನು ನೋಡಿರಲಿಲ್ಲ. ಸೊ ಮೆಣಸಿನ್ಕಾಯಿ ನೋಡಿ ಎಷ್ಟೆಷ್ಟು ದಪ್ಪ ಇದೆ ಅಂದರೆ, ಇದು ಈ ಥರ ಮೆಣಸಿನ್ಕಾಯಿ ನೋಡೇ ಇರಲಿಲ್ಲ ನಾನು. ಫಸ್ಟ್ ಟೈಮ್ ನೋಡ್ತಿರೋದು ಇಷ್ಟು ದೊಡ್ಡ ಮೆಣಸಿನ್ಕಾಯಿ. ಬೀನ್ಸ್ ಸೈಜಿಗೆ ಐತೆ ಇದು. ಸೊ ಈ ಬೀನ್ಸ್ನ ಚಿಕ್ಕದಾಗಿ ಚಾಪ್ ಮಾಡಬೇಕು. ಆ್ಯಂಡ್ ಇದನ್ನು ಕಟರಲ್ಲೇ ಚಾಪ್ ಮಾಡ್ತೀನಿ ನಾನು. ಇವಾಗ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಇದನ್ನು ಚಾಪ್ ಮಾಡ್ಕೊಬೇಕು. ಇವಾಗ ನಾವು ನೀರು ತರಬೇಕು. ಸೊ ಹಾಗಾಗಿ ಮೇಲೆ ಕೆಳಗೆ ಇಳಿಯೋಕ್ಕಾಗಲ್ಲ, ಕಿರಣ್ ಬರ್ತಾರೆ ಇವಾಗ ಕೆಳಗೆ. ಹಾಗಾಗಿ ಬ್ಯಾಗ್ನ ಮಾಡ್ಕೊಂಡಿದ್ದೀನಿ. ಈ ವೈಯರ್ ಮೂಲಕ ಕೆಳಗಡೆ ಬಿಡೋದು ಹಿಂಗೆ. ಸೊ ಈ ಥರ ಮಾಡ್ಕೊಂಡಿದ್ದೀವಿ. ಅವ್ರು ಬಂದ ತಕ್ಷಣ ಕೆಳಗಡೆ ಹಾಕ್ತೀನಿ. ಹೆಂಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಆಯಿತಾ. ದಾರನ ಕಟ್ಕೊಂಡಿದ್ದೀನಿ. ಈ ಬ್ಯಾಗ್ನ ಎತ್ತೋದು ಇಳಿಸೋದು ಭಾರಿ ಸರ್ಕಸ್ ವಿಷಯ ಇದು. ಇವಾಗ ನಾನು ಫಸ್ಟು ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಂಡಿದ್ದೀನಿ. ಏಕೆ ಅಂತಂದರೆ ಕ್ಯಾಬೇಜ್ಗೆ ನಿಮಗೆ ಗೊತ್ತಿರೋಂಗೆ ಎಷ್ಟು ಒಂದು ಎಲೆಗೂ ಔಷಧಿ ಹೊಡೆದಿರ್ತಾರೆ. ಸೊ ಹಾಗಾಗಿ ಹಂಗೆ ತಿನ್ನಬಾರ್ದು. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ನೋಡಿಲಿ, ಬಿಸಿನೀರನ್ನ ಅದಕ್ಕೆ ಹಾಕಿ ನೀಟಾಗಿ ಈ ಥರ ಒಂದು 2 ನಿಮಿಷ ಬಿಟ್ಬಿಟ್ಟು ಆದಮೇಲೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಸೊ ಒಂದು 5 ನಿಮಿಷ ಹೋಗಲಿ ಆ ಬಿಸಿ ನೀರಲ್ಲಿ. ನಾನು ಮರ್ತ್ಬಿಟ್ಟು ಆನಿಯನ್ ಹಾಕ್ತಾಯಿದ್ದೆ, ಒಂದು ಸ್ವಲ್ಪ ಬಿದ್ದೇ ಬಿಡ್ತು. ಸೊ ಏನಾಗಲ್ಲ ಬಿಸಿನೀರಲ್ಲಿದ್ದರೆ ಆನಿಯನ್ನು ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿದ್ದಿರೋದನ್ನು ಮತ್ತೆ ತೆಗಿಯೋಕ್ಕಾಗಲ್ಲ ಚಾಪ್ ಮಾಡಿರೋದ್ರಲ್ಲಿ. ಸೊ ಹಾಗಾಗಿ ಹಂಗೆ ಬಿಟ್ಟಿದ್ದೀನಿ. ಅದರೊಳಗೆ ಒಂದು 5 ನಿಮಿಷ ಬಿಟ್ಟು ಅದಾದಮೇಲೆ ತೆಗೆದುಬಿಟ್ಟು ರೆಸಿಪಿನ ಸ್ಟಾರ್ಟ್ ಮಾಡೋಣ. ಕಿರಣು ಕೂಡ ಬರಲಿ, ಯಾಕೆಂದರೆ ಕ್ಯಾಮ್ರಾಮನ್ ಇಲ್ದಲೇ ನಾವು ಹೆಂಗೆ ಅಡುಗೆ ಮಾಡೋಕ್ಕಾಗುತ್ತೆ ಹೇಳಿ. ಸೊ ಹಾಗಾಗಿ ಆ್ಯಂಡ್ ನೋಡೋಣ, ಪಟೇಲಣ್ಣನೂ ಬರೋಕ್ಕೆ ಕೇಳ್ತೀನಿ. ಅವ್ರೇನಾದರೂ ಫ್ರೀ ಆಗಿದ್ದರೆ ಬರ್ತಾರೆ. ಆ್ಯಂಡ್ ಮೋನಿನೂ ನಾವು ಮನೆಗೆ ಕರೆದಾಗೆಲ್ಲ ಪಾಪ ಡ್ಯೂಟಿ ಅಂತ ನೈಟ್ ಶಿಫ್ಟ್ ಇರೋದ್ರಿಂದ ಬೇಗ ಹೋಗ್ತಾಯಿತ್ತು. ಅದಕ್ಕೂ ಏನೂ ಮಾಡ್ಕೊಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾಳೆ ರಜಾ ಇರಬಹುದೇನೋ, ನೋಡೋಣ, ಕೇಳೋಣ.
ಇವಾಗ ಮೋಮೋಸ್ ಮಾಡೋಕ್ಕೆ ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಉಪ್ಪು ಆ್ಯಂಡ್ ಸ್ವಲ್ಪ ತುಪ್ಪ ಆ್ಯಂಡ್ ಬಿಸಿ ಮಾಡಿರೋ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಕಲ್ಸೋಣ ಬನ್ನಿ. ಈ ವರ್ಷ ನನಗೂ ಕಿರಣ್ಗೂ ಎಷ್ಟು ಮ್ಯಾಂಗೋ ಕ್ರೇವಿಂಗ್ಸ್ ಅಂತ ಅಂದರೆ ಒಸಿ ತಿಂತೆಲ್ಲ. ಈ ಸಲ ಮಾವಿನ ಹಣ್ಣು ಬೆಳೆದವ್ರು ಅಷ್ಟು ತಿಂದಿರಲ್ಲ, ಅಷ್ಟು ತಿಂದಿದ್ದೀವಿ. ಸೊ ಅಲ್ಲಿ ಮನೆ ತಾನೆ ಹತ್ರದ್ದು ಯಾವುದಿದು ಮಲ್ಲಿಕಾ? ಸೊ ಗೈಸ್ ಈ ಮ್ಯಾಂಗೋ ಹೆಸರು ಮಲ್ಲಿಕಾ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ನಾನು. ಆಹಾ ಗಮ್ಮತ್ತೈತೆ ಹಂಗೆ. 1 kg 3 ಹಣ್ಣು ಬಂದಿರೋದು ಗೈಸ್. ಎಲ್ಲಿ ಸಾಕಾಗುತ್ತೆ ನಮಗದು. ಹಂಗೆ ಸ್ವಲ್ಪ ಕ್ಯಾರೆಟ್ ಬೇಕಾಗಿತ್ತು. ಕ್ಯಾರೆಟ್ ಬೇಕಾಗಿತ್ತು, ಅದಕ್ಕೆ ಆರ್ಡ್ರ್ ಮಾಡಿದೆ. ಆಮೇಲೆ ಮಾವಿನ ಹಣ್ಣು ನೋಡಿದ ತಕ್ಷಣ ಫುಲ್ ಕ್ರೇವಿಂಗ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಮಾವಿನ ಹಣ್ಣು ಮಾಡಿದ್ವಿ. ಇನ್ನೇನು ಸೀಸನ್ ಮುಗಿತಾ ಬಂತು, ಇವಾಗ ತಿನ್ಕೊಂಡ್ರೆ ತಿನ್ಕೊಂಡಂಗೆ. ಅಲ್ಲ ಬಕಾಸೂರ್ ವಂಶದವ್ರು ನೀವು, ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಸೊ ಗೈಸ್ ಇವಾಗ ಫೈನಲಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಒಂದು ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆನ ಹಾಕೊಂಡಿದ್ದೀನಿ. ಸ್ಪೈಸಿ ಫ್ಲೇವರು ಮತ್ತು ಆ ಒಗ್ಗರಣೆ ಫ್ಲೇವರ್ ಎಲ್ಲ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಣ್ಣೆ ಕಾಯಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸೊ ಜೀರಿಗೆ ಅಂದರೆ ಚೆನ್ನಾಗಿರುತ್ತೆ ಅಂತಾರೆ ಟೇಸ್ಟು. ಸೊ ಹಾಗಾಗಿ ಎಲ್ಲ ಕಟ್ ಮಾಡಿಟ್ರದ ತೋರಿಸಿದ್ದೀನಿ, ಅದೆಲ್ಲ ತೋರಿಸಿದ್ಯಾ? ನಾನು ತೋರಿಸ್ತೀನಿ. ಸೊ ಗೈಸ್ ಇವಾಗ ಚಾಪ್ ಮಾಡಿರುವಂಥ ಮೆಣಸಿನ್ಕಾಯಿ, ಈರುಳ್ಳಿ, ಏನೇನು ತರಕಾರಿ ಇದೆ ಎಲ್ಲನೂ ಫುಲ್ಲು ಈ ಒಗ್ಗರಣೆಯಲ್ಲಿ ಬಾಡಿಸ್ಕೊಬೇಕು. ಸೊ ಒಗ್ಗರಣೆಯಲ್ಲಿ ಬಾಡಿಸುವಾಗ ಸ್ವಲ್ಪ ಸೌಂಡ್ ಬರುತ್ತೆ. ಸೊ ಹಾಗಾಗಿ ಬಾಡಿಸ್ಕೊಂಡಾದ್ಮೇಲೆ ಸಿಗ್ತೀನಿ. ಸೊ ಗೈಸ್ ಇವಾಗ ನನಗೆ ಕಿರಣ್ ಹಿಟ್ಟನ್ನು ಅರಿಯೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಉಂಡೆ ಮಾಡಿಕೊಟ್ಟು ಅದನ್ನು ಅದರೊಳಗೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತುಂಬ್ಕೋಬೋದು. ಸೊ ನೋಡಿ ಇಲ್ಲಿ ಇವಾಗ ರೆಡಿ ಮಾಡಿಟ್ಟಿದ್ದೀನಿ. ಹಿಂಗೆ ಮಾಡೋದು ಮೋಮೋಸು ನೋಡ್ಕೊಳ್ಳಿಲ್ಲ ಅಂತ. ಹಾಂ ಸೊ ಗೈಸ್ ಇವಾಗ ಮೋಮೋಸ್ ನೋಡಿ ಈ ಥರ ಶೇಪಲ್ಲಿ ರೆಡಿ ಮಾಡಿದ್ದೀವಿ. ನಮ್ಮ ಕಿರಣ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕೆ ಅಲ್ಲಿ ತೋರಿಸಿ ಮಾನಮರದ ಹೋಗ್ಬಿಡುತ್ತೆ. ಇದು ನಾನು ಪ್ಲೇಟಿಗೆ ಎಣ್ಣೆ ಹಚ್ಚಿದಲ್ಲ ಹಂಗೆ ಇಟ್ಬಿಟ್ಟಿದೆ. 2 ಕಿತ್ತೋಗ್ಬಿಟ್ಟಿದೆ, ನಾಯಿ ಕಿತ್ತೋಗ್ಬಿಟ್ಟಿರೋದು. ತೋರಿಸ್ದೆ ಅದನ್ನು ತೋರಿಸ್ಬೇಕು. ಆಯ್ತು ಬಿಡಿ. ಇವಾಗ ಇಷ್ಟು ಮೋಮೋಸ್ ರೆಡಿ ಆಗಿದೆ. ನಾನು ಇದನ್ನ ಒಂದು ಪ್ಲ್ಯಾನ್ ಮಾಡಿ ಇಡ್ಲಿ ಕುಕ್ಕರಿಗೆ ಇಡ್ತಾ ಇದ್ದೀನಿ. ಸೊ ಬಿಕಾಸ್ ಯಾಕಂತಂದರೆ ಸೊ ಇದಕ್ಕೆ ಒಂದೊಂದು ಸಪ್ರೇಟಾಗಿ ಹಿಂಗೆ ಇಡ್ಬೋದು ಅಂತ ಹೇಳಿಬಿಟ್ಟು ನಾನು ಫಸ್ಟು ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಸೊ ಸ್ಟ್ಯಾಂಡ್ ಆದಮೇಲೆ ಒಂದನ್ನು ಈ ಥರ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಮೋಮೋಸ್ನ ಇಟ್ಟರೆ ಆಯಿತು. ಸೊ ಹಿಂಗೆ ಅಂತ ಹೇಳ್ಬಿಟ್ಟು ಕಿರಣ್ ಆಲ್ರೆಡಿ ಕೈಯಲ್ಲಿ ಸ್ವಲ್ಪ ಎಣ್ಣೆ ಆಗಿರೋದ್ರಿಂದ ಬ್ರಷ್ ಯೂಸ್ ಮಾಡ್ತಿಲ್ಲ, ಕೈಯಲ್ಲೇ ಹಾಕ್ತಾ ಇದ್ದೀನಿ. ಮೇಲೆ ತಿರ್ಕೊಳೋದು ಬೆಸ್ಟು. ಸ್ವಲ್ಪ ಈ ಥರ ಆಯಿಲ್ ಹಚ್ಬಿಟ್ಟು ಒಂದೊಂದೇ ಮೋಮೋಸ್ನ ಇದಕ್ಕಿಟ್ರೆ ಆಗುತ್ತೆ ಅಷ್ಟೇ. ಒಂದು ಫೈನಲಿ ಎಲ್ಲ ಆಯಿತು. ಇದು 3ಕ್ಕೆ ಜಾಗ ಸಾಕಾಗಿಲ್ಲ. ಸೊ ಹಾಗಾಗಿ ಹಿಂಗೆ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಇದು ಇಡ್ಲಿ ಕುಕ್ಕರ್ ಆಗಿರೋದ್ರಿಂದ ಸೊ ಇದು ಸ್ವಲ್ಪ ಬೆಂದಿದ ತಕ್ಷಣ ವಿಷಲ್ ಆಗುತ್ತೆ, ಹಾಗಾಗಿ ಆರಾಮಾಗಿ ಬೇಯಿಸ್ಬೋದು. ಸೊ ಇವಾಗ ಇದನ್ನು ಒಲೆ ಮೇಲೆ ಇಟ್ಟು ಬೇಯಿಸೋಣ. ಅಷ್ಟೊತ್ತಿಗೆ ಅದಕ್ಕೆ ಚಟ್ನಿನ ರೆಡಿ ಮಾಡಿ ಇದನ್ನು ಒಲೆ ಮೇಲೆ ಇಟ್ಟಾಯಿತು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಇಟ್ಟಿದ್ದೀನಿ. ಗೈಸ್ ಈ ತಟ್ಟೆ ಬಂದು ನಮ್ಮಮ್ಮ ಊರಿಂದ ತೊಗೊಬಂದಿರೋದು, ಕಂಚಿನ ತಟ್ಟೆ. ಸೊ ಈ ತಟ್ಟೆಲಿ ಇವತ್ತು ಮೋಮೋಸ್ನ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಆಲ್ರೆಡಿ ಮೋಮೋಸ್ ರೆಡಿ ಆಗಿದೆ, ಬನ್ನಿ ನೋಡೋಣ ಈ ವಿಡಿಯೋ. ಕ್ರೇಜಿ ಸಕ್ಕತ್ತಾಗಿ ಆಗಿದೆ. ಸೊ ಬಿಸಿ ಇರುತ್ತೆ, ಹಾಗಾಗಿ ಸ್ಪೂನಲ್ಲಿ ತಕ್ಕೋತಾ ಇದ್ದೀನಿ. ಬಿಸಿ ಬಿಸಿ ಮೋಮೋಸ್. ಆ ತಟ್ಟೆ ನೋಡಿದ್ರೇನೆ ತಿನ್ಬೇಕು ಅನ್ಸುತ್ತೆ. ಇದ್ರಲ್ಲಿ ಫ್ಲೇವರ್ ಬರುತ್ತಾ ಇಲ್ವಾ ಹೇಳಿ ತಿಂದ್ಮೇಲೆ ಲಾಸ್ಟಿಗೆ. ಬಿಸಿ ಇದೆ, ಕೈಯಲ್ಲೇ ತಕ್ಕೊಬಿಡೋಣ ಅನ್ಸ್ತೈತೆ.
ಬೇರೆ ತಿನ್ಬಿಡೋಣ ಅಂತ. ನಂಗೆ ಬಾಯಲ್ಲಿ ನೀರು ಹೊಡಿತೈತೆ. ಸೊ ಗೈಸ್, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಫಸ್ಟ್ ಟೈಮೇ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಸೊ ಗೈಸ್, ಇವಾಗ ಬಿಸಿ ಬಿಸಿ ಮೋಮೋಸ್ ರೆಡಿ ಇದೆ. ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಕಿರಣ್ ಕೂಡ ಹೇಳ್ತಾರೆ. ಬನ್ನಿ. ಸೊ ಗೈಸ್, ಇವಾಗ ಕಿರಣ್ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಸಾಸ್ನ ಕೂಡ ರೆಡಿ ಮಾಡಿದ್ದೀನಿ ನೋಡಿ, ಈ ಥರ. ತಡಿ ಫೋಕಸ್ ಔಟ್. ಹಾಂ, ಈಗ ತಿನ್ನು. ಹೆಂಗಿದೆ ಟೇಸ್ಟು? ಸೊ ಗೈಸ್, ಹೊರ್ಗಡೆ ಗಬ್ಲೆಲ್ಲ ತಿಂತೀವ ನೋಡು. ಈಗ ಮನೇಲಿ ಮಾಡ್ರಿ ಶಿಶ್ ಆಗೋದು ಇದು. ಸಕ್ಕತ್ತಾಗಿದೆ. ನಾನಿದೆ ಫಸ್ಟ್ ಟೈಮ್ ಮಾಡಿರೋದಣ್ಣ. ಅವಾಗಲೇ ಫೋನ್ ಮಾಡಿ, ನಾನು ಇನ್ನೂ ಅಲ್ಲೇ ಇದ್ದೀನಿ. ಹೆಸರು ಕೂತಿ ನಾ ಮಾಡ್ತಾ ಇದೀನಿ ಅಂತೇಳಿ. ತಿಂದನಾ? ತಿಂತೀನ. ತುಂಬ ಹಿಡ್ಕೊಳಕ್ಕಾಗಲ್ಲ, ಬಾಯಲ್ಲಿ ಇಳಿತೈತೆ ಆಮೇಲೆ. ಫೈನಲಿ ನಾವು ಒಂದು ಏನು ರೆಸಿಪಿ ಮಾಡಿದ್ವಿ ಅದನ್ನ ಫುಲ್ ಹೊಟ್ಟೆ ಬಿರಿಯಾನಿ ತಿಂದಾಯ್ತು ನಾನಂತೂ. ಕಿರಣ್ಗಂತೂ ಭಾರಿ ಇಷ್ಟ ಆಗ್ಬಿಟ್ಟಿದೆ. ಆ್ಯಂಡ್ ಪಟೇಲ್ ಅಣ್ಣ ಕೂಡ ಬಂದಿದ್ರು, ಅವ್ರಿಗೂ ಇಷ್ಟ ಆಯಿತು. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣವ ಅಂತ ಹೇಳ್ತಿದ್ದ ಅಣ್ಣನವ. ನಮ್ಮ ಕಿರಣ್ ಅವ್ರಿಗೆ ಎಷ್ಟು ಇಷ್ಟ ಆಯಿತು, ಏನು ಅವ್ರ ಒಪಿನಿಯನ್ ಏನು ಹೇಳ್ತಾರೆ? ಹೆಂಗಿತ್ತು ನಿಮ್ಮ ಒಪಿನಿಯನ್ ಏನು? ಚೆನ್ನಾಗಿತ್ತಪ್ಪ. ಜೋರ ಮಾತಾಡಿ. ಅವಾಗ ಯಾವಾಗಲೂ ಒಂದು ದನ ಕೊಡ್ಸಿದ್ಲು ವಿಜಯನಗರದಲ್ಲಿ. ಆ ಚಿಕ್ಕ ಗಾಡಿ ಮಾಡ್ತಾರಲ್ಲ, 50 ರೂಪಾಯಿ ಇತ್ತು. ನಾನು ಅದರಿಂದ ಅಷ್ಟು ಇಷ್ಟ ಆಗಲಿಲ್ಲ ಅದು. ಅದು ತಿಂದಾಗ ಅದೇ ಚಂದ ಅನ್ಸುತ್ತೆ ಆ್ಯಕ್ಚುಲಿ. ಮನೇಲಿ ಒಂದ್ಸರಿ ಮಾಡ್ಕೊಂಡು ತಿಂದಿ ಗಾಯ್ಸ್, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದು ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಲ್ವಾ? ನೀವು ಮನೇಲಿ ಮಾಡ್ಕೊಂಡು ತಿನ್ನೋಕ್ಕೂ ಹೊರಗಡೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದರೆ ಅಲ್ಲಿ ಏನು ಹೆಲ್ತಿಯಾಗಿರುತ್ತೋ ಇಲ್ಲವೋ, ಯಾಕೆಂದ್ರೆ ತುಂಬ ವಿಡಿಯೋಸ್ ನೋಡ್ತೀವಲ್ಲ, ಅದರಲ್ಲಿ ಏನೇನೋ ತುಂಬ ಹಳೆ ಒಂದು ತಿಂಗಳು ತರಕಾರಿ ತಗೊಂಡು ಇಟ್ಕೊಂಡು ಇಷ್ಟ ಇರ್ತಾರೆ. ಅದು ಏನೇನು ಗಲೀಜೋ, ಎಲ್ಲೆಲ್ಲಿ ಕರ್ಕತ್ತಾರೋ, ಎಲ್ಲೆಲ್ಲಿ ಕೊಡ್ತಾರೋ. ಅಂದರೆ ಇವಾಗ ಏನಂತಂದ್ರೆ ತುಂಬಾ ಕೇಸ್ಗಳಾಗಿದೆ ಬೆಂಗಳೂರಲ್ಲಿ. ತುಂಬಾ ಅದು ಇದು ಮಾಡ್ತಾರೆ. ಔಟ್ ಸೈಡ್ ಇಂದ ಬಂದವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಹುಡುಗರಿಗೆ ಅಷ್ಟು ಇದಾಗಲ್ಲ. ಏನ್ ಅವ್ರಿಗೆ ಏನ್ ದುಡ್ಡಾರ್ ಸಾಕು, ಹೊರಗಡೆ ಅಲ್ಲಿ ದುಡ್ಡು ಕಳಿಸಿ ಸಾಕು. ಯಾಕಂದ್ರೆ ಹೊರಗಡೆ ಅವರಿಗೆ ಅಲ್ಲಿ ದುಡ್ಡು ಅಷ್ಟು ಕಾಣಲ್ಲ ಅವ್ರಿಗೆ. ಇಲ್ಲಿ ಬಂದು ದುಡ್ಡು ಕಾಣ್ತಂಗೆ ಏನಾಗ್ತಂದ್ರೆ ತಲೆ ಇದಾಗ್ಬಿಡುತ್ತೆ ಪೂರ್ತಿ ಅವರಿಗೆ. ಏನೋ ಒಟ್ನಲ್ಲಿ ಮಾಡ್ಕೊಡೋಣ ಒಟ್ನಲ್ಲಿ ಅಂತ ಅನ್ಸುತ್ತೆ. ಅದ್ ಬಂದಾಗ ಏನೋ ಗೊತ್ತಾಗಲ್ಲ, ಏನಿಲ್ಲ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಮನೇಲಿ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಟೇಸ್ಟು. ಅವರು ಅಷ್ಟು ಸ್ಪೈಸಿನೂ ಹಾಕಲ್ಲ, ಏನೂ ಇಲ್ಲ. ನಮ್ಮನೇಲಿ ಸ್ವಲ್ಪ ಸ್ಪೈಸಿ ಹಾಕಿದ್ದೆ ಆ್ಯಂಡ್ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಫ್ರೈ ಮಾಡಿದ್ದು. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು, ಸಕ್ಕತ್ತಾಗಿತ್ತು ಮಾತ್ರ. ಇವಾಗೆಲ್ಲ ಫುಡ್ ಇನ್ಫೆಕ್ಷನ್ ಆ ಥರ ಆಗುತ್ತಲ್ಲ ಹೊರಗಡೆ ತಿಂದರೆ. ಮನೇಲಿ ಮಾಡ್ಕೊಂಡು ತಿನ್ನಿ, ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ನೀವೇ ಖುದ್ದಾಗಿ ಮಾಡೋದ್ರಿಂದ ಎಷ್ಟು ನೀಟಾಗಿ ಹೈಜಿನಿಕ್ಕಾಗಿ ಮಾಡ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದರೆ ಟೈಮ್ ಹಿಡಿಯುತ್ತೆ ಅಂತಂದರೆ, ಇವಾಗ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ವಿ, ಹಾಗಾಗಿ ನಿಮಗೆ ಸ್ನ್ಯಾಕ್ಸ್ ಥರ ಒಂದು 2-3 ತಿಂತೀನಿ ಅಂತ ಅಂದರೆ ನೀವು ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ಅದನ್ನು ಹೆಚ್ಚಕ್ಕೆ ನಾನು ತೋರಿಸಿದ್ನಲ್ಲ ಈ ಆನಿಯನ್ ಕಟ್ಟರು, ಸೊ ಅದರಲ್ಲಿ ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಹೆಚ್ಕೋಬೋದು, ಬೇಗ ಬೇಗ ಆಗೋಗುತ್ತೆ. ನೀವು ಎಲ್ಲ ತರಕಾರಿನೂ ಬೇಕಾದ್ರೆ ಹಾಕ್ಕೊಂಡು ಮಾಡ್ಬೋದು. ಅದೇನು ಯಾವ ತರಕಾರಿ ಇದನ್ನೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಇಷ್ಟ ಆಯಿತು. ಇವಾಗ 2 ಉಂಡೆ ಉಳಿದಿತ್ತು, ಸೊ ಅದರಲ್ಲಿ ಈ ಥರ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಪರೋಟ ಥರ ಮಾಡ್ತಾಯಿದ್ದೀನಿ. ನಮ್ಮ ಕಿರಣ್ ಅವರು ತಿಂತಾರಂತೆ ಪರೋಟನ, ಸೊ ಹಾಗಾಗಿ ಅದರಲ್ಲಿ 2 ಪರೋಟ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತುಂಬ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you next video guys. Bye bye. Bye ಮಾಡು.